ನಡ್ಕೊಂಡೇ ಹಿಡಿಯೋಕ್ಕಾಗಲ್ಲ, ಅದು ಹೆಂಗೆ ಜೀಪ್ ಓಡಿಸ್ತಾರೋ ಗೊತ್ತಿಲ್ಲ. ಜಾಗ ನೋಡೋಕೆ ಬಂದಿದ್ದೀವ, ಪ್ಲಾಸ್ಟಿಕ್ ಹಾಕಕ್ಕೆ ಬಂದಿದ್ದೀವ ಅದು ಗೊತ್ತಾಗ್ತಾಯಿಲ್ಲ. ಪೆಟ್ರೋಲ್ ಮಿತ್ ಆಯಿಲು ಮಿಕ್ಸು. ನಮಸ್ಕಾರ, ಶರಣು ಅಡ್ಬಿದೆ. ಎಲ್ಲ ಆಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬೆಲಮೆ ಎಸ್ಪಾದಲ್ಲಿ ಒಂದೊಳ್ಳೆ ರೈಡ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಇವತ್ತು ನಾವು ಹೋಗ್ತಾ ಇರೋ ಜಾಗನೇ ಕ್ಯಾತನ್ ಮಕ್ಕಿ ಅಥವಾ ಗಾಳಿಗುಡ್ಡ ಅಂತಲೂ ಕರೀತಾರೆ. ಆ ಜಾಗ ತುಂಬ ಸತಿ ಮಿಸ್ ಆಗ್ತಾಯಿತ್ತು. ಈ ಸತಿ ಮಿಸ್ ಆಗಬಾರ್ದು ಅಂತ ಪ್ಲ್ಯಾನ್ ಮಾಡಿ ಹೊರಟಿದ್ದೀವಿ. ಬನ್ನಿ, ಇದರ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಆ ಹೆಸ್ರಿಗೆ ತಕ್ಕನಂಗೆ, ಆ ಜಾಗಕ್ಕೆ ಹೋಗ್ತಿದ್ದಂಗೆ ಆ ವೈಬೇ ಬೇರೆ ಥರ ಇತ್ತು. ಸೊ ಅದನ್ನು ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಇಲ್ಲಿಲ್ಲ, ನಮ್ಮ ಓನ್ ವೆಹಿಕಲ್ ಬಿಡಲ್ಲ, ಅಲ್ಲಿ ವೆಹಿಕಲ್ನೇ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ಲಾಸ್ಟ್ ಟೈಮ್ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ. ಬೇಡ, ಯಾಕೆ ರಿಸ್ಕ್ ತೊಗೊಳ್ಳೋದು, ಅವ್ರದ್ದೇ ಜೀಪ್ ಇದೆ, ಕರ್ಕೊಂಡು ಹೋಗ್ತಾರೆ. ಬನ್ನಿ ಹೋಗಿ ಎಂಜಾಯ್ ಮಾಡೋಣ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಕರೆಕ್ಟ್ ಟೈಮ್ ಅಲ್ಲ ಇಲ್ಲಿಗೆ ವಿಸಿಟ್ ಮಾಡೋಕ್ಕೆ. ಯಾಕಂದರೆ ಮಾನ್ಸೂನಲ್ಲಿ ಬಂದರೆ ಅದ್ರ ಮಜನೇ ಬೇರೆ. ಬಟ್ ನಾವು ತುಂಬ ಸತಿ ಮಿಸ್ ಆಗ್ತಿದ್ದರಿಂದ ಯಾವ ವೆದರ್ ಏನು ನೋಡಲಿಲ್ಲ, ಹೋಗಲೇಬೇಕು ಅಂತ ಹೊರಟಿದ್ದೀವಿ. ಸೊ ಎಲ್ಲ ವೆದರ್ನೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ಲ. ಇವಾಗೆಲ್ಲ ಫುಲ್ ಡ್ರೈ ಇರುತ್ತೆ. ನಾವು ಹೋಗ್ತಾ ಇರೋದು ಇದೇ ಜೀಪಲ್ಲಿ. ಸೊ ಬನ್ನಿ ನೋಡೋಣ. ಫಾರೆಸ್ಟ್ ಚೆಕ್ ಪೋಸ್ಟಲ್ಲಿ ಒಂದು ತಲೆಗೆ 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮೊದಲು 100 ರೂಪಾಯಿ ಮಾಡ್ತಿದ್ರಂತೆ, ಇವಾಗ ಕಮ್ಮಿ ಮಾಡಿದ್ದಾರೆ 60 ರೂಪಾಯಿ. ಸೊ ನಾವು 3 ಜನ ಇದ್ವಿ, 3 ತಲೆಗೆ ದುಡ್ಡು ಕೊಟ್ಬಿಟ್ಟು ನೆಕ್ಸ್ಟ್ ನಾವು ಜೈ ಅಂತ ಹೋಗ್ತಾ ಇದ್ದೀವಿ. ಎಷ್ಟು ಕುಡಿತೀರ ದಿನಕ್ಕೆ? ಡಿಫ್ರೆನ್ಸ್ ಅಂತಿದೆ. ಫೋನ್ ಬರ್ತಲ್ಲ, ಓಕೆ. ಫೋನ್ ಮಾಡಿ ಬರ್ತದೆ. ಬೈಕಲ್ಲೆಲ್ಲ ಸಾಧ್ಯನೇ ಇಲ್ಲ ಅಂತಿರಲ್ಲ? ಅಲ್ಲ, ಬೈಕ್ ಬಿಡೋದೇ ಇಲ್ಲ. ಬೈಕ್ ಅಲೋ ಇಲ್ಲ. ಪಟ್ಟಿ ಹಿಡಿಯೋದು. ಅದು ಇಷ್ಟ ಆಗಿದೆಯಲ್ಲ, ಆ ಕ್ಯಾಮ್ರಾ ಇದೆಯಲ್ಲ ಇನ್ನೊಂದು, ಅದಕ್ಕೆ ಸೆಲ್ಫಿ ಸ್ಟಿಕ್ ಹಾಕೊಳ್ಳಿ. ಆನ್ ಮಾಡಿಬಿಟ್ಟು ಈಚೆ ಹೇಳಿ ಸ್ಟಿಕ್ ಸಮೇತ. ನಮ್ಮ ಫ್ರೆಂಡ್ಗೆ ಕ್ಯಾಮ್ರಾ ಹಾಕೊಳ್ಳಿದ್ರೆ ಕೂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಕ್ಯಾಮ್ರಾ ಎಲ್ಲಿ ಇಟ್ಕೊಳ್ಳೋದು ಅಂತಾರೆ. ನಾನು ಅಂದ್ಕೊಂಡೆ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಆರಾಮಾಗಿ ಬೈಕಲ್ಲೇ ಬರ್ಬೋದು, ಆ ಥರ ಅಷ್ಟೊಂದೇನು ಟಫ್ ಏನಿಲ್ಲ ಅಂತ. ಹೋಗ್ತಾ ಹೋಗ್ತಾ ಬೀಜ ಬಂದು ಬೈಕ್ ಬಿತ್ತಾ ಅನ್ನಂಗಾಯ್ತು. ಅಬ್ಬಾ ಏನು ಟರ್ನಿಂಗು, ಏನಿದು! ಅವರಂತೂ ಡ್ರೈವರ್ ಅಂತ ಫುಲ್ ಎಕ್ಸ್ಪೀರಿಯೆನ್ಸು. ಆರಾಮಾಗಿ ಒಂದು ಕೈಲಿ ಹೊಡ್ಸ್ಕೊಂಡು ನಮ್ಮ ಹತ್ರ ಮಾತಾಡ್ಕೊಂಡು ಆಟೆ ಹೊಡ್ಕೊಂಡು ಹೋಗ್ತಾಯಿದ್ರು. ಸಕಲಾಗಿತ್ತು ಮಾತ್ರ. ಎಕ್ಸ್ಟ್ರಾಡಿನರಿ ಆಫ್ ರೋಡು ಸಖತ್ತಾಗಿತ್ತು. ಮೈಕೈ ಎಲ್ಲ ಲೂಸ್ ಆಗಬೇಕಂತ ಗೊತ್ತಿಲ್ಲ, ಆ ಥರ ಇತ್ತು. ನಾವು ಅದಕ್ಕೆ ಕೇಳ್ತಾಯಿದ್ವಿ, ಜೀಪ್ ಎಷ್ಟು ಸತಿ ಸರ್ವಿಸ್ ನಮ್ಮ ಮಾಮೂಲಿ ಪ್ರಾಬ್ಲಮ್ ಸರ್ ಅಂತ ಅವ್ರು ನಗ್ತಾರೆ. ಅವ್ರಿಗೆ ರೂಢಿ ಆಗ್ತಿದ್ದಿಲ್ಲ. ಅದಕ್ಕೆ ನಾವು ಕೊನೆಗೆ ಪೀಕ್ ಪಾಯಿಂಟ್ ಬಂದ್ವಿ. ಅಲ್ಲಿಂದ ಜೀಪ್ ಹೋಗೋಲ್ಲ. ಸೊ ಇಲ್ಲಿಂದ ನಾವು ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಏನು ಟಫ್ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಬನ್ನಿ ಹೋಗೋಣ. ವೀಕ್ ಡೇಸ್ ಆಗಿದ್ದರಿಂದ ಯಾರೂ ಜನ ಇರಲಿಲ್ಲ. ನಾವು 3 ಜನ ಇದ್ವಿ. ಆಮೇಲೆ ಅಲ್ಲಿ ಡ್ರೈವರ್ ಹೇಳಿದ್ರು, ಸ್ವಲ್ಪ ಜನ ಯಾರೋ ಇದ್ದಾರೆ ನೋಡಿ ಅಂತ. ಅಲ್ಲಿ ಯಾರೋ ಜನ ಕಾಣ್ತಾಯಿದ್ರೆ ಅಲ್ಲಿ ತನಕ ಹೋಗ್ಬೇಕು ಅಂತ. ನಮಗೂ ಅಲ್ಲಿದೆ ಪೀಕ್ ಪಾಯಿಂಟ್ ಅಂತ ಗೊತ್ತಾಯಿತು. ಸೊ ಹಂಗೆ ಟ್ರಕ್ಕಿಂಗ್ ಮಾಡಿಕೊಂಡು ಅವ್ರ ಕಾಲು ಹೇಳ್ಕೊಂಡು ಆರಾಮಾಗಿ ಹೋಗ್ತಾಯಿದ್ವಿ. ಅಷ್ಟೊಂದೇನು ಗ್ರೀನ್ರಿ ಇಲ್ಲ, ಓಕೆ ಥರ ಇತ್ತು.
ಇವೆಲ್ಲ ನೀವು ಯಾವುದೇ ಹಿಲ್ ಸ್ಟೇಷನ್ಗೆ ಹೋಗಬೇಕು ಅಂದರೆ ಟ್ರೆಕ್ಕಿಂಗ್ ಮಾಡಬೇಕಂದ್ರೆ ಬೆಸ್ಟು ಮಾನ್ಸೂನು, ಬಟ್ ಅಷ್ಟೇ ಟಫ್ ಇರುತ್ತೆ. ಸೊ ಅದೊಂಥರ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನಾವು ಅಷ್ಟು ದೂರ ಹತ್ತಿದ್ದಕ್ಕೆ ಸುಸ್ತಾಗೋದು, ಯಾಕಂದರೆ ನಮಗೇನು ಫಿಸಿಕಲ್ ಎಕ್ಸ್ಪೀರಿಯೆನ್ಸ್ ಇಲ್ಲ. ನಾನು 4x4 ಹಾಕ್ಕೊಂಡು ಆರಾಮಾಗಿ ಹತ್ತಾ ಇದ್ದೆ. ನನ್ನ ಫ್ರೆಂಡು 4x4 ಇರಲಿಲ್ಲ, ನಾನೇ ಬರ್ತಾಯಿದ್ರು. ಯಾಕಂದರೆ ಅವರು ಡ್ರೆಸ್ ಮಾಡೋಕ್ಕೆ ಆಗುತ್ತೆ. ನಾವು ಸ್ವಲ್ಪ ಜೋಶಲ್ಲಿ ಹತ್ತಾ ಇದ್ದೀವಿ. ನನ್ನ ಫ್ರೆಂಡ್ ಇನ್ನೊಬ್ರು ಇನ್ನೂ ಫುಲ್ ಜೋಶಲ್ಲಿ ಹತ್ತಿದ್ದಾರೆ. ಕೊನೆಗೂ ಪೀಕ್ ಪಾಯಿಂಟ್ ಬಂತು. ನೋಡಬೇಕೆಂದು ಈ ಜಾಗ ಬರ್ತಾ ಇದೆ. ಸೊ ಸಖತ್ತಾಗಿದೆ, ಒಳ್ಳೆ ವೆದರ್ ಅಂತೂ ಸೂಪರ್ ಆಗಿದೆ. ಆ್ಯಕ್ಚುಲಿ ಮಟ್ಟ ಮಧ್ಯಾಹ್ನ ಸಿಕ್ಕಾಬಟ್ಟೆ ಬಿಸಿಲಿರುತ್ತೆ ಇದೆ ಕೆಳಗಡೆ, ಬಟ್ ಇಲ್ಲಿ ಬಂದರೆ ಸಖತ್ ತಂಪಾಗಿ ಕೂಲ್ ಗಾಳಿ ಇತ್ತು. ಅದಕ್ಕೆ ಮೋಸ್ಟ್ಲಿ ಗಾಳಿ ಗುಡ್ಡ ಅಂತ ಹೇಳ್ತಾರೋ ಏನೋ ಗೊತ್ತಿಲ್ಲ. ಸೊ ಸಖತ್ತಾಯಿತು ವೆದರ್. ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಕಣ್ಣಿಂದ ನೋಡಿದ್ರೆ ಆ ಕಲರ್ ಗ್ರೇಡ್ ಸಕಲಾಯಿತು. ಒಂದೊಂದು ಡಾರ್ಕ್ ಗ್ರೀನು, ಡಾರ್ಕ್ ಬ್ಲೂ, ಲೈಟ್ ಬ್ಲೂ, ಆಹಾ ಎಷ್ಟು ಕಲರ್ ಇದೆಯೋ ಎಲ್ಲ ಕಲರ್ ಕಾಣಿಸ್ತಾ ಇತ್ತು. ಸಾಕಾಗಿದೆ. ಹಾಗೆ ನಮ್ಮದೆಲ್ಲ ಫೋಟೋಶೂಟ್ ಮುಗಿಸ್ಕೊಂಡು ಆಮೇಲೆ ಅಕ್ಕಪಕ್ಕ ನೋಡಿದ್ರೆ ಪ್ಲಾಸ್ಟಿಕ್ ಎಲ್ಲ ಬಿಸಾಕಿದ್ರು. ಸೊ ಇವತ್ತು ಅದೊಂದು ಒಳ್ಳೆ ಕೆಲಸ ಮಾಡೋಂಥ ಪ್ಲಾಸ್ಟಿಕ್ ಆಯ್ತಾ ಇದ್ದೀವಿ. ಪ್ಲಾಸ್ಟಿಕ್ ವಾಟ್ರ್ ಬಾಟಲ್ ಎಲ್ಲೆಲ್ಲೂ ವಾಟ್ರ್ ಬಾಟಲ್. ನನಗೆ ಆ್ಯಕ್ಚುಲಿ ಏನು ಅರ್ಥ ಆಗಲ್ಲ ಇದರಲ್ಲಿ ಒಂದು ಕ್ವಶನ್ ಅಂದರೆ, ಬರಬೇಕಾದ್ರೆ ನೀರು ತುಂಬ್ಕೊಂಡಿರುತ್ತೆ, ಭಾರ ಇರುತ್ತೆ, ಹೋಗ್ಬೇಕಾದ್ರೆ ಖಾಲಿ ಮಾಡ್ಬಿಟ್ಟು ಅಲ್ಲೇ ಯಾಕೆ ಬಿಸಾಕಬೇಕು? ಬರಬೇಕಾದ್ರೆ ಅದು ಖಾಲಿ ಆದಾಗ ಇನ್ನೂ ಈಸಿ ಅಲ್ವಾ ಕ್ಯಾರಿ ಮಾಡಿ ಕೆಳಗಡೆ ಹಾಕೋಕ್ಕೆ? ಅದು ಯಾಕೆ ಮಾಡಲ್ಲ? ದಯವಿಟ್ಟು ಯಾವ್ದಾರ ನೇಚರಲ್ ಪ್ಲೇಸಸ್ ಹೋಗಿ ಅಲ್ಲೇನಾದರೂ ನಿಮಗೆ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಸಿಕ್ಕಿದ್ರೆ ಕ್ಯಾಪ್ ಸಪ್ರೇಟ್ ಮಾಡಿ ಅದರೊಳಗಡೆ ಹಾಕ್ಬಿಟ್ಟು ಪ್ರೆಸ್ ಮಾಡಿದ್ರೆ ಅದು ಅಷ್ಟು ದಪ್ಪ ಆಗಲ್ಲ. ನೀವು ಆರಾಮಾಗಿ ತಗೊಂಬಂದು ಕೆಳಗಡೆ ಬಿಸಾಕ್ಬೋದು. ಇದು ನಾವೇ ತಿಳ್ಕೊಬೇಕು. ಎಲ್ಲೆಲ್ಲೂ ಪ್ಲಾಸ್ಟಿಕ್ ಬಾಟಲ್. ಪ್ಲಾಸ್ಟಿಕ್ ಬಾಟಲ್ ಹೇಗೆ ತರ್ತೀರಾ? ಬರಬೇಕಾದ್ರೆ ಫುಲ್ ಆಗಿರೋ ಬಾಟಲ್ ತರ್ತೀವಿ, ಹೋಗ್ಬೇಕಾದ್ರೆ ಖಾಲಿ ಬಾಟಲ್ ಇವತ್ತು ಫುಲ್ ಹೋಮ್ವರ್ಕೆ. ಪ್ಲಾಸ್ಟಿಕ್ ಬಾಟ್ಲ ಹಾಕ್ಕೊಂಡು ತೊಗೊಂಡೋಗಿ ಕೆಳಗಡೆ ಹಾಕೋದು. ಸೊ ಎಷ್ಟು ಸಿಗುತ್ತೆ ಬನ್ನಿ ನೋಡೋಣ.
ಪ್ಯಾಂಟ್ ಹಿಡ್ಕೊಳ್ಳೋದ ಬಾಟ್ ಹಿಡ್ಕೊಳ್ಳೋದ ಗೊತ್ತಾಗ್ತಲ್ಲ. ಹೋಗ್ಬೇಕಾದ್ರೆ ಟೈಟ್ ಆಗಿತ್ತು ಪ್ಯಾಂಟ್, ಇವಾಗ ಬರ್ಬೇಕಾದ್ರೆ ಲೂಸ್ ಆಗಿತ್ತು. ಕ್ಯಾಲರಿ ಬರ್ನ್. ಪ್ಲಾಸ್ಟಿಕ್ ಬಾಟ್ಲುಗಳ ಕಲೆಕ್ಷನ್ನು ಸಿಕ್ಕಾಪಟ್ಟೆ ಜೋರಾಗಿತ್ತು. ಸೊ ನಾನು ಫ್ರೆಂಡು ಆ ಡಸ್ಟ್ಬಿನ್ನೇ ತುಂಬಿಸ್ಬಿಟ್ವಿ, ಎಷ್ಟೊಂದು ಕಲೆಕ್ಟ್ ಮಾಡಿದ್ವಿ. ಇನ್ ಕೇಸ್ ನೀವೇನಾದರೂ ಬಾಟ್ಲು ಬಿಸಾಕಬೇಕಂದ್ರೆ ಅದನ್ನು ಮುಚ್ಚಳ ತೆಗೆದುಬಿಟ್ಟು ಅದರ ಒಳಗಡೆ ಹಾಕಿ ಪ್ರೆಸ್ ಮಾಡಿ ಸ್ಕ್ವೀಸ್ ಮಾಡಿ ಚಿಕ್ಕದಾಗಿ ಮಾಡಾಕಿದ್ರೆ ಅಲ್ಲಿ ಡಸ್ಟ್ಬಿನಲ್ಲಿ ಜಾಸ್ತಿ ಬಾಟ್ಲುಗಳು ಹಾಕ್ಬೋದು. ಒಂದು ಸೆಕೆಂಡು ಈ ಥರ ಯಾವ್ದಾದ್ರು ರೋಡಲ್ಲಿ ಬಿಸಾಕೋದ್ರಿಂದ ಕ್ಯಾಪ್ ಹಾಕ್ಬಿಟ್ಟು ಬೈಕರು ಯಾರಾದರೂ ಹತ್ತಿದ್ರೆ ಗ್ಯಾರಂಟಿ ದಬಾಕೋತಾರೆ. ಸೊ ಅದಕ್ಕೋಸ್ಕರ ಮೇಲೆ ಬಂದು 1 ಅವರ್ ಟೈಮ್ ಕೊಡ್ತಾರೆ. ನಾವು 2 ಅವರ್ ಟೈಮ್ ವಾಪಸ್ ನೋಡೋಣ.
ಆಫ್ ರೋಡಿಂಗ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಇನ್ನೇನು ನಾವು ಇಳಿಯೋ ಜಾಗ ಬರ್ತಾ ಇದೆ. ಜೈ ಬ್ಯಾಡ್ರ್ ಬೊಮ್ಮ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಫ್ಯಾಂಟಾಸ್ಟಿಕ್ ಆ್ಯಂಡ್ ಮಾರ್ವೆಲಸ್ ಡೇ. ಸಿ ಯು ಸೂನ್ ಇನ್ ನೆಕ್ಸ್ಟ್ ವಿಡಿಯೋ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮಗೆ ಹೊಸ ಜಾಗ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಿಮ್ಮದೊಂದು ಲೈಕು ಮತ್ತು ಒಂದು ಶೇರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಥರ ಹೊಸ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.